ಲೈವ್ ಕನ್ನಡಗೆ ಮತ್ತೊಮ್ಮೆ ಸುಸ್ವಾಗತ. ನಾನು ಶ್ರೀಗಂಧ್. ನಮ್ಮ ಜೊತೆ ಇದೆ F77. ಇದು ಅಲ್ಟ್ರಾವೈಲೆಟ್ ಅವರ ಮೊದಲ ಮೋಟರ್ ಸೈಕಲ್. ನೀವು ನೋಡ್ದಂಗೆ ಇಲ್ಲಿ ಕ್ಲಚ್ ಕಾಣಲ್ಲ, ಇದೊಂದು ಎಲೆಕ್ಟ್ರಿಕ್. ಈ ಬೈಕ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮುಂಚೆ ಮಾಡಿದ್ವಿ. ಅದರ ಬಿಗ್ಗೆಸ್ಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಇದು ಸೂಪರ್ ಆಗಿದೆ, 10.5 kWh, ಸೂಪರ್ ಲುಕಿಂಗ್ ಮೋಟರ್ ಸೈಕಲ್. ಆದರೆ ನಾ ಈ ರೇಸಿಂಗ್ ಸೂಟಲ್ಲಿ ಏನಕ್ಕಿದ್ದೀನಿ, ಮೀಕೋ ಕಾರ್ಟೋಪಿಯಲ್ಲಿ ಏನಿದ್ದೀನಿ ಬೆಂಗಳೂರಲ್ಲಿ ಅಂದರೆ, ಈ ಮೋಟರ್ ಸೈಕಲ್ನ ಈ ಟ್ರ್ಯಾಕಲ್ಲಿ ಫುಲ್ ಆಲ್ ಔಟ್ ಟೆಸ್ಟ್ ಮಾಡಿದ್ದೀವಿ. ಇದು ಗಾಡಿಯ ಕೇಪಬಿಲಿಟಿ ತಿಳ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇದನ್ನ ರೋಡಿಗೆ ತಗೊಂಡೋಗಿ ರಿಯಲ್ ವರ್ಲ್ಡ್ ಅಲ್ಲಿ ನಾವು ಪ್ರತಿದಿನ ಉಪಯೋಗಿಸಕ್ಕೆ ಹೇಗಿದೆ ಅದನ್ನ ನೋಡ್ತೀನಿ. ಈಗ ಬನ್ನಿ, ರೇಸ್ ಟ್ರ್ಯಾಕ್ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನೋಡೋಣ. ಈಗ ಮೊದಲು ಇದರ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶುರು ಮಾಡೋಕ್ಕಿಂತ ಮುಂಚೆ ಮೀಕೋ ಕಾರ್ಟೋಪಿಯ ಈ ಟ್ರ್ಯಾಕ್ ಬಗ್ಗೆ ಹೇಳ್ತೀನಿ. ಸೊ ಇದೊಂದು ಗೋ ಕಾರ್ಟಿಂಗ್ಗೆ ತುಂಬ ಪ್ರಸಿದ್ಧವಾದ ಟ್ರ್ಯಾಕ್. ಇಲ್ಲಿ ಹಲವಾರು ಚಾಂಪಿಯನ್ಶಿಪ್ಸ್ ಎಲ್ಲ ನಡೆಯುತ್ತೆ. ಆದರೆ ಫಾರ್ ಅ ಮೋಟರ್ ಸೈಕಲ್ ಇದೊಂದು ಸ್ವಲ್ಪ ಟೈಟ್ ಟ್ರ್ಯಾಕ್ ಅನಿಸುತ್ತೆ, ಬಿಕಾಸ್ ಇದರ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಇದೆ ಇದರ ಕ್ಲೇಮ್ಸ್ಗೆ ಪ್ರಕಾರ. ಸೊ ಮೊದಲು ಹೇಳಬೇಕಾದ್ರೆ ಇದರ 307 ಕಿಲೋಮೀಟರ್ IDC ರೇಂಜ್. ಇದು IDC ರೇಂಜ್ ಅಂದರೆ ಇಂಡಿಯನ್ ಡ್ರೈವಿಂಗ್ ಸೈಕಲ್ ಅಂತ ಹೇಳ್ತಾರೆ. ಬಟ್ ರಿಯಲ್ ವರ್ಲ್ಡಲ್ಲಿ ಎಷ್ಟು ಕೊಡಬಹುದು ಅಂದರೆ, ಇದನ್ನು ನಾನು ಅಂದಾಜು ಮಾಡಿ ಹೇಳೋದಲ್ಲ, ಅಲ್ಟ್ರಾವೈಲೆಟ್ ಅವರ ವೆಬ್ಸೈಟಲ್ಲೇ ಹೇಳ್ಕೊಂಡಿದ್ದಾರೆ 261 ಕಿಲೋಮೀಟರ್ ಕೊಡುತ್ತೆ ಅಂತ. ಸೊ ಇನ್ನೂ ನಾವು ಕ್ರಿಟಿಕಲ್ ಆಗಿ ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದರೆ ಇದರ ಆ್ಯಕ್ಚುಲ್ ರೇಂಜ್ ಎಷ್ಟಿರ್ಬೋದು ಅಂತ, ರಿಯಲಿಸ್ಟಿಕ್ಲಿ ಪ್ರಾಬಬ್ಲಿ ಒಂದು 220 to 240 ಬರ್ಬೋದು ಅಂತ ನನಗೆ ಅನಿಸುತ್ತೆ. ಕೀಪಿಂಗ್ ಇನ್ ಮೈಂಡ್ ಅದರ್ ಸಿನಾರಿಯೋಸ್, ನಾವು ಆಲ್ಮೋಸ್ಟ್ ಎಲ್ಲ ಹಲವಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಟೆಸ್ಟ್ ಮಾಡಿದಾಗ. ಬಟ್ ಸ್ಟಿಲ್ 260 ಕಿಲೋಮೀಟರ್ಸ್ ರಿಯಲ್ ವರ್ಲ್ಡಲ್ಲಿ ಕೊಟ್ಟರು ಕೂಡ ದಿಸ್ ಈಸ್ ಅ ಗುಡ್ ನಂಬರ್. ಆದರೆ ನಿಮಗೆ ಪ್ರೈಸಿಂಗ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ, ಅದನ್ನು ಎಂಡ್ ಆಫ್ ದ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ಈಗ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಮೊದಲು ಶುರು ಮಾಡ್ತಿದ್ದಂಗೆ ನಮಗೆ ಅಲ್ಟ್ರಾವೈಲೆಟಲ್ಲಿ 3 ರೈಡ್ ಮೋಡ್ ಸಿಗುತ್ತೆ. ಒಂದು ಗ್ಲೈಡ್ ಅಂತ ಹೇಳಿ, ಇದು ಮೋಸ್ಟ್ ಇಕನಾಮಿಕಲ್ ಮೋಡ್. ಇದರಲ್ಲಿ ನಿಮಗೆ ಫುಲ್ ಕ್ಲೇಮ್ಡ್ ನಂಬರ್ಸ್ ಏನಿದೆ ರೇಂಜ್ ಫುಲ್ ತೆಗಿಬೋದು. ಸೆಕೆಂಡ್ ಇರೋದು ಕಾಂಬ್ಯಾಟ್ ಮೋಡ್ ಅಂತ. ಇದು ಒಂದು ಬ್ಯಾಲೆನ್ಸ್ ಬಿಟ್ವೀನ್ ಗ್ಲೈಡ್ ಹಾಗೂ ಇನ್ನೊಂದು ಮೋಡ್, ಮೋಸ್ಟ್ ಪವರ್ಫುಲ್ ಮೋಡ್. ಆ ಮೋಸ್ಟ್ ಪವರ್ಫುಲ್ ಮೋಡ್ ಬಲಿಸ್ಟಿಕ್ ಅಂತ. ಇಲ್ಲೂ ಕೂಡ ನೀವು ಎಲ್ಲ ಏರೋನಾಟಿಕ್ಸ್ ಇಂದ ರೆಫರೆನ್ಸ್ ನೋಡ್ಬೋದು, ಫೈಟರ್ ಜೆಟ್ಸ್ ರೆಫರೆನ್ಸ್ ನೋಡ್ಬೋದು, ಸಖತ್ತಾಗಿದೆ. ಸೊ ಈಚ್ ಮೋಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ನಾವು ಬೇಸ್ ಮೋಡ್ ಗ್ಲೈಡಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ, ನಾನು ಆ್ಯಕ್ಚುಲಿ ಟ್ರ್ಯಾಕ್ಗೆ ಹೋದ ತಕ್ಷಣ ಅವ್ರು ನಮಗೆ ಹೇಳಿದ್ದು 3 ಮೋಡ್ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಬರೀ ಬೆಲಿಸ್ಟಿಕ್ ಮೋಡ್ಗೆ ಹೋಗಿ ಬರೀ ಮಜಾ ಮಾಡ್ಕೊಂಡು ಬರಬೇಡಿ ಅಂತ. ಸೊ ಆಬ್ವಿಯಸ್ಲಿ ಅದನ್ನೇ ಮಾಡಿದ್ದೀವಿ. ಫಸ್ಟ್ ಗ್ಲೈಡ್ ಮೋಡಲ್ಲಿ ಹೋಗ್ತಿದ್ದಂಗೆ ನಿಮಗೆ ಒಳ್ಳೆ ಫುಲ್ ಸಿಗುತ್ತೆ, ಬಿಕಾಸ್ ಇದರಲ್ಲಿ ಒಂದು 24 ಕಿಲೋವ್ಯಾಟ್ ಔಟ್ಪುಟ್ ಕೊಡುವಂಥ ಮೋಟರ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಹಳೆ ಅವರ ಈವೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಬ್ಯಾಟ್ರಿ ಡೇ ಅಂತ ಏನು ಮಾಡಿದ್ರು, ಅಲ್ಲಿ ಇದರ ಇನ್ನೂ ಸುಪೀರಿಯರ್ ಡೆವಲಪ್ಮೆಂಟ್ಸ್ ಏನೇನು ಮಾಡಿದ್ದಾರೆ, ನಾಯ್ಸ್ ಕಮ್ಮಿ ಮಾಡೋಕ್ಕೆ, ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ, ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈ ಮೋಟರ್ ನಮಗೆ ಪೀಕ್ ಔಟ್ಪುಟ್ ಆಫ್ 30.2 ಕಿಲೋವ್ಯಾಟ್ ಕೊಡುತ್ತೆ, ಜೊತೆಯಲ್ಲೇ 100 ನ್ಯೂಟನ್ ಮೀಟರ್ ಸ್ಟಾಕ್ ಕೊಡುತ್ತೆ. ಇದು ಆಬ್ವಿಯಸ್ಲಿ ಬಲಿಸ್ಟಿಕ್ ಮೋಡಲ್ ಫುಲ್ ಯೂಸ್ ಆಗುತ್ತೆ. ಇದರ ಕ್ಲೇಮ್ಡ್ 152 ಕಿಲೋಮೀಟರ್ ಪರ್ ಅವರ್ ಟಾಪ್ ಸ್ಪೀಡ್ ರೀಚ್ ಆಗುತ್ತೆ. ಆದರೆ ಗ್ಲೈಡ್ ಮೋಡಲ್ಲೂ ಕೂಡ ನಮಗೆ ಏನು ಮೋಸ ಇಲ್ಲ, ಸೂಪರ್ ಫನ್, ಬಿಕಾಸ್ ಡೈರೆಕ್ಟಾಗಿ ನಮಗೆ ಏನೂ ಲಾಸ್ ಇಲ್ದಲೇ ಎನರ್ಜಿ ವೀಲ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಇದರ ಗ್ಲೈಡ್ ಮೋಡಲ್ಲಿ ನೀವು ಫಸ್ಟ್ ಒಂದು 2-3 ಲ್ಯಾಪ್ ಹೋಗಿ ಎಲ್ಲ ಟೆಸ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಬೈಕ್ನ ಹಾಗೂ ಟ್ರ್ಯಾಕ್ನ ಅಂದರು. ಅದನ್ನೇ ಮಾಡಿದ್ವಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗ್ಲೈಡ್ ಮೋಡಲ್ಲೂ ಕೂಡ ನಿಮಗೆ ಯಾವುದೇ ಥರವಾದಂಥ ಲಾಸ್ ಆಫ್ ಪವರ್ ಇಲ್ಲ. ಆ್ಯಕ್ಚುಲಿ ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಏನು ಸಿಗುತ್ತೆ ಮಾರ್ಕೆಟಲ್ಲಿ, ಅದರ ನಾರ್ಮಲ್ ಅಥವಾ ಸ್ವಲ್ಪ ಸುಪೀರಿಯರ್ ಮೋಡ್ಸ್ ಏನಿದೆ ಅಂದರೆ ಮಚ್ ಎಂಜಾಯಬಲ್ ಮೋಡ್ಸ್, ಆ ಥರ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಗ್ಲೈಡ್ ಮೋಡ್. ಇದರಲ್ಲಿ ನಿಮ್ಗೆ ಇದರ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂದರೆ ರೇಂಜ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಈಗ ಕಮಿಂಗ್ ಟು ದ ನೆಕ್ಸ್ಟ್ ಮೋಡ್, ಇದರ ಕಾಂಬ್ಯಾಟ್ ಮೋಡಲ್ಲಿ ಇನ್ನೂ ಸ್ವಲ್ಪ ಪವರ್ ಡೆಲಿವರಿ ಕ್ವಿಕ್ ಆಗುತ್ತೆ ಹಾಗೂ ಇದರ ಹೈಯರ್ ಎಂಡ್ ಸ್ಪೀಡ್ಸು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ.
ಈ ಮೋಡಲ್ಲಿ ಈ ಟ್ರ್ಯಾಕ್ನ ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೆಸ್ಟ್ ಇತ್ತು ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂದರೆ ಲಿಮಿಟ್ಸ್ ಪುಷ್ ಮಾಡಿದ್ವಿ. ಈಗ ರೇಸಿಂಗಲ್ಲಿ ಮೇಯ್ನ್ ಏನು ಅಂದರೆ, ಒಂದು ಕಾರ್ನರ್ ಎಂಟರ್ ಆಗಬೇಕಾದ್ರೆ ನೀವು ಆಲ್ರೆಡಿ ಬೇಕಾದಷ್ಟು ಬ್ರೇಕ್ ಮಾಡಿ ನಮ್ಮ ಡಿಸೈರ್ಡ್ ಸ್ಪೀಡ್ ಆ ಕಾರ್ನರ್ ಎಂಟರ್ ಆಗೋಕ್ಕೆ ಅಚೀವ್ ಮಾಡ್ಕೊಂಡಿರಬೇಕು. ಸೊ ಸ್ಲೋ ಡೌನ್ ಆಗಿರಬೇಕು. ಆದರೆ ಈ ಬೈಕ್ದು ಎಷ್ಟು ಪೊಟೆನ್ಷಿಯಲ್ ಜಾಸ್ತಿ ಇದೆ, ಎಷ್ಟು ಪವರ್ ಜಾಸ್ತಿ ಇದೆ ಅಂದರೆ, ನೀವು ಅಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಬ್ರೇಕ್ ಮಾಡಿರಲ್ಲ. ಸೊ ಸ್ಟಿಲ್ ವಿವರ್ ಆನ್ ದ ಬ್ರೇಕ್ಸ್ ಕಾರ್ನರ್ಸಲ್ಲೆಲ್ಲ, ಆದರೂ ತುಂಬಾ ಕಂಟ್ರೋಲ್ ಇತ್ತು. ಇದರಲ್ಲಿ ನಮಗೆ ಇದರ ಡ್ಯುಯಲ್ ಚಾನೆಲ್ ABS ಬಗ್ಗೆ ತಿಳ್ಕೊಳಕ್ಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಇದನ್ನ ಸೆಟ್ ಮಾಡಿದ್ದಾರೆ. ಸೊ ಈವನ್ ಆ್ಯಟ್ ಹೈಯರ್ ಸ್ಪೀಡ್ಸ್ ಕಾರ್ನರ್ ಎಂಟರ್ ಆಗಬೇಕಾದ್ರೂ ಕೂಡ ಬ್ರೇಕ್ ಮಾಡಿದರೆ. ಆಮೇಲೆ ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ರೇಸ್ ಟ್ರ್ಯಾಕಲ್ಲಿ ಎಸ್ಪೆಷಲಿ ರೇಸಿಂಗಲ್ಲಿ ನಾವು ರೇರ್ ಬ್ರೇಕ್ಸ್ ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ವೆಯ್ಟ್ ಟ್ರಾನ್ಸ್ಫರ್ ಮಾಡಿ ಫ್ರಂಟ್ ವೀಲ್ಸಿಗೆ ಬ್ರೇಕ್ ಮಾಡಬೇಕಾದ್ರೆ ನಮ್ಮ ಬಾಡಿ ವೆಯ್ಟು ಫ್ರಂಟ್ ಬ್ರೇಕಲ್ಲೇ ಕಂಟ್ರೋಲ್ ಮಾಡ್ತೀವಿ. ಸೊ ಫ್ರಂಟ್ ಬ್ರೇಕ್ 95 or 99% ಆಫ್ ದ ಟೈಮ್ ಯೂಸ್ ಮಾಡಿರ್ತೀವಿ. ಆದರೂ ಕೂಡ ಎಲ್ಲೂ ಸ್ಲಿಪ್ ಆಗಲಿಲ್ಲ ಟ್ರ್ಯಾಕಲ್ಲಿ. ಸೊ ದ್ಯಾಟ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಗುಡ್ ಟ್ಯೂನಿಂಗ್. ಈಗ ನೆಕ್ಸ್ಟ್ ಹೇಳ್ತಿದ್ದಂಗೆ, ಈ ಥರ ರೇಸ್ ಟ್ರ್ಯಾಕಲ್ಲಿ ಎಂಟರ್ ಆಗಬೇಕಾದ್ರೆ ಈವನ್ ಆನ್ ದ ಕಾರ್ನರ್ಸ್ ಬ್ರೇಕ್ ಮಾಡ್ಕೊಂಡು ಎಂಟರ್ ಆದರೂ ಕೂಡ ಇಟ್ ವಾಸ್ ಫನ್, ಸೇಫ್ ಅನ್ನಿಸ್ತಿತ್ತು. ಜೊತೆಯಲ್ಲೇ ಇದರಲ್ಲಿ ನಮಗೆ ಈ ಬೈಕ್ದು ಏನು ಪರ್ಫಾರ್ಮೆನ್ಸ್ ಇದೆ ಅದು ಕೂಡ ಗೊತ್ತಾಯಿತು, ಅರಿವಾಯಿತು. ಬಲಿಸ್ಟಿಕ್ ಮೋಡ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಯೋಚನೆ ಮಾಡ್ತಿದ್ದೆ ಕಾಂಬ್ಯಾಟ್ ಮೋಡ್ ಏನಿದೆ ಅದೇ ಸೂಪರ್ ಆಗಾಯಿತು ಈ ಟ್ರ್ಯಾಕಿಗೆ ಅಂತ. ಬಟ್ ಸ್ಟಿಲ್ ಬಲಿಸ್ಟಿಕ್ ಮೋಡ್ ಕಾಯ್ತಾ ಇತ್ತು ಚೇಂಜ್ ಮಾಡೋಕ್ಕೆ. ಚೇಂಜ್ ಮಾಡಿದ್ಮೇಲಂತೂ ಗಾಡಿ ಸೂಪರಾಗಿದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಇದರ ಡೈನಮಿಕ್ಸ್. ಇಟ್ ಗೋಸ್ ಎಕ್ಸಾಕ್ಟ್ಲಿ ವೇರ್ ಯು ವಾಂಟ್. ಅಂದರೆ ನೀವು ಒಂದು ಕಡೆ ಪಾಯಿಂಟ್ ಮಾಡಿ ಥ್ರಾಟಲ್ ಕೊಟ್ಟರೆ ಅದೇ ಜಾಗಕ್ಕೆ ಹೋಗುತ್ತೆ, ಬೇರೆ ಏನು ಡಿಸ್ಟರ್ಬೆನ್ಸಸ್ ಇರಲ್ಲ. ದಿಸ್ ಶೋಸ್ ದ ಎಂಜಿನಿಯರಿಂಗ್ ಪ್ರೋವೆಸ್ ಆಫ್ ಅಲ್ಟ್ರಾವೈಲೆಟ್. ಸೊ ಇದನ್ನಂತೂ ಮೆಚ್ಚಲೇಬೇಕು. ಟ್ರ್ಯಾಕಲ್ಲಿ ಫುಲ್ ಆಲ್ ಔಟ್ ಫನ್. ಇದರಲ್ಲಿ ನಮಗೆ ಇದರ ಹ್ಯಾಂಡ್ಲಿಂಗ್ ಪ್ರೋವೆಸ್, ಇದರ ಬ್ರೇಕಿಂಗ್ ಹಾಗೂ ಇದರ ಔಟ್ರೈಟ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನ್ ಎಲ್ಲ ನೋಡಿದ್ವಿ. ಜೊತೆಯಲ್ಲೇ ಇದರ ಡೈನಮಿಕ್ಸ್ ಓವರ್ ಆಲ್ ಎಷ್ಟು ಆ್ಯಜೈಲ್ ಇದೆ ಬೈಕು, ನಿಮಗೆ ಬೇಕಾದಂಗೆ ಓಡಿಸೋಕ್ಕೆ ಸೂಪರಾಗಿದೆ. ನಾನು ಇದನ್ನು ಫೌಂಡರ್ಸ್ ಹತ್ರ ಮಾತಾಡ್ಬೇಕಾದ್ರೆ ಅದು ಹೇಳಿದೆ, ರೇಸಿಂಗಿಗೆ ಹೋಗಬೇಕು ಅಲ್ಟ್ರಾವೈಲೆಟು, ಸಖತ್ ಮಜಾ ಇರುತ್ತೆ ಅಂತ. ಪ್ರಾಬಬ್ಲಿ ಒನ್ ಮೇಕ್ ಚಾಂಪಿಯನ್ಶಿಪ್ ಅಂದರೆ ಬರೀ ಅಲ್ಟ್ರಾವೈಲೆಟ್ಸ್ ಅಗೇನ್ಸ್ಟ್ ಅಲ್ಟ್ರಾವೈಲೆಟ್ಸ್ ಪ್ರಾಬಬ್ಲಿ ಹೋದರೆ ಸೂಪರ್ ಮಜಾ ಇರುತ್ತೆ ನೋಡೋಕ್ಕೆ. ಸೊ ಇದನ್ನು ಹೇಳ್ತಾ ಇದರ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ನೀ ಡೌನ್ ಮಾಡಿದ್ದೆ ಕಾರ್ನರ್ಸಲ್ಲಿ, ಬಿಕಾಸ್ ಇಟ್ಸ್ ಅ ವೆರಿ ಟೈಟ್ ಟ್ರ್ಯಾಕ್, ಸ್ವಲ್ಪ ಕಷ್ಟ ಆ್ಯಂಡ್ again I have to improve my skills. ಸೊ ಇದು ಎಕ್ಸ್ಪೀರಿಯನ್ಸ್ ಟ್ರ್ಯಾಕಲ್ಲಿ ಏನಿತ್ತು ಅಲ್ಟಿಮೇಟ್ ಆಗಿತ್ತು. ಇದರಲ್ಲಿ ವಿ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದ ಬೈಕ್. ಆದರೆ ನಮಗೆ ಬೇಕಾಗಿರೋದು ಮೇನ್ ರಿಯಲ್ ವರ್ಲ್ಡ್. ಸೊ ಅದನ್ನು ಕೂಡ ನೋಡೋಣ. ಈಗ F77 ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ತೋರಿಸಿದ್ದೀನಿ. ರೋಡ್ಸಲ್ಲಿ ಹೇಗಿದೆ, ರಿಯಲ್ ವರ್ಲ್ಡಲ್ಲಿ ಹೇಗಿದೆ, ಪರ್ಫಾರ್ಮ್ ಮಾಡುತ್ತಾ ಇಲ್ವಾ ಅದನ್ನೆಲ್ಲ ನೋಡೋಣ. ಮೊದಲು ಈಗ ನಂದಿ ಹಿಲ್ಸಿಗೆ ಬರ್ತಾ ಇದ್ದೀವಿ. ನಂದಿ ಹಿಲ್ಸ್ ಮೇಲವರೆಗೂ ಹೋಗಿ ಕೆಳಗೆ ಬರ್ತೀನಿ. ಸೊ ಘಾಟ್ ಸೆಕ್ಷನ್ಸಲ್ಲಿ, ಟ್ವಿಸ್ಟೀಸಲ್ಲಿ ನೀವು ಇದನ್ನು ಟೂರಿಂಗಿಗೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಕ್ಲೇಮ್ಡ್ ನಂಬರ್ ರೇಂಜ್ ಇರೋದು 307 ಕಿಲೋಮೀಟರ್. ಅದು ಒಂದು 10.5 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಜೊತೆ ಬರುತ್ತೆ. ಒಂದು 25 ಕಿಲೋವ್ಯಾಟ್ ಮೋಟ್ರ್ ಇದೆ. ತುಂಬ ಸೊಫೆಸ್ಟಿಕೇಟೆಡ್ ಆಗಿ R&D ಸುಮಾರು ಮಾಡಿ ಬೇರೆ ಕಂಪನೀಸ್ ಜೊತೆ ಎಲ್ಲ ಟೈ ಅಪ್ ಮಾಡ್ಕೊಂಡು ಇದನ್ನ ಡೆವಲಪ್ ಮಾಡಿದ್ದಾರೆ. ಇಟ್ಸ್ ವರ್ಲ್ಡ್ ಕ್ಲಾಸ್, ಅದಂತೂ ಹೇಳಲೇಬೋದು. ಈ ಗಾಡಿ ನೋಡೋಕ್ಕೂ ಕೂಡ ಹಾಗೆ ಇದೆ. ನೀವು ನೋಡಿದ್ರೆ ಡೆಫಿನೆಟ್ಲಿ ಇಟ್ ಲುಕ್ಸ್ ವೆರಿ ಮೆನೆಸಿಂಗ್. ಸೊ ಫ್ಯೂಚರಿಸ್ಟಿಕ್ ಆಗಿದೆ, ಮೆನೆಸಿಂಗ್ ಆಗಿದೆ. ಆ ಬ್ಯಾಟ್ರಿ ಪ್ಯಾಕ್ ಕೇಸಿಂಗು ಕೂಡ ಒಂದು ಅಲ್ಯೂಮಿನಿಯಂ ಕೇಸಿಂಗ್ ಬರುತ್ತೆ. ಅದರದ್ದು ನೇಕೆಡ್ ವರ್ಷನ್ ನಾವು ಇದರ ಲಾಂಚ್ ವಿಡಿಯೋ ಎಲ್ಲ ಮಾಡಿದಾಗ ತೋರಿಸಿದ್ದೀನಿ. ನೋಡಿದ್ರೆ ವೆರಿ ಸ್ಲೀಕ್, ಸೀಟ್ಸ್ ಚೆನ್ನಾಗಿದೆ, ಇಷ್ಟು ದೂರ ಓಡಿಸ್ಕೊಂಬಂದಾಗ ಕಂಫರ್ಟಬಲ್ ಇದೆ. ಲಾಂಗ್ ರೈಡ್ಸಲ್ಲಿ ಒಂದು ಸ್ವಲ್ಪ ಹಾರ್ಡ್ ಅನ್ನಿಸ್ತು ನನಗೆ. ಹಿಂದೆ ಕೂತವ್ರಿಗೆ ಹಿಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ, ಬಟ್ ಸ್ಟಿಲ್ ಯು ಸಿಟ್ ವೆರಿ ಟಾಲ್. ಒಂದು ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಹೇಗಿರುತ್ತೆ ಆ ಥರ. ಇದನ್ನು ಸ್ಟ್ರೀಟ್ ಫೈಟರ್ ಅಂತ ಕರೀತಾರೆ. ಸೊ ಸ್ಪೋರ್ಟ್ಸ್ ಒಂದು ಸಿಟಿ ಯೂಸ್ ಮಾಡುವಂಥದ್ದು. ನೀವು ಹಲವಾರು ಕಾಂಪೊನೆಂಟ್ಸ್ ನಾ ಹಳೆ ವೀಡಿಯೋಲೆಲ್ಲ ಹೇಳಿದ್ದೀನಿ, ಬಟ್ ಜಸ್ಟ್ ಸಮರೈಸ್ ಮಾಡ್ತೀನಿ. ಇದರಲ್ಲಿ ಏರೋಡೈನಮಿಕ್ ವೀಲ್ಸ್ ಆಪ್ಷನಲ್ ಕೂಡ ಬರುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸಲ್ಲಿ ಅಥವಾ ಕಾರ್ಸಲ್ಲಿ ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಎಷ್ಟು ಎಫಿಷಿಯನ್ಸಿ ತೆಗೆದ್ರು ಒಳ್ಳೆಯದು. ಅದರಲ್ಲಿ ಮೇನ್ ಸಪೋರ್ಟ್ ಮಾಡೋದು ಏರೋಡೈನಮಿಕ್ಸ್. ಸೊ ಕಂಪ್ಲೀಟ್ ಏರೋಡೈನಮಿಕ್ ಆಗಿದೆ. ಈ ಫಿನ್ ಏನು ನೋಡ್ತೀರಾ ಇದು ಕೂಡ ಸಖತ್ತಾಗಿದೆ. ಬಟ್ ಇದು ಬರೀ ಶೋಕಿಗಲ್ಲ, ಒಳಗಡೆ ಒಂದು ಪ್ರೊಟೆಕ್ಟರ್ ಇದೆ. ಸೊ ಕಂಪ್ಲೀಟ್ ಪ್ರೊಟೆಕ್ಷನ್ ಬಾರ್ ಇದೆ, ಅದ್ರ ಮೇಲೆ ಇದೊಂದು ಎಕ್ಸ್ಟ್ರಾ ಬರುತ್ತೆ. ಸೊ ಮೊದಲು ಇಂಪ್ಯಾಕ್ಟ್ ಆದರೆ, ಇನ್ ಕೇಸ್ ನೀವೇನಾದರೂ ಬಿದ್ದರೆ ಇದಕ್ಕೆ ತಾಗುತ್ತೆ, ಅದಕ್ಕೆ ಇಂಪ್ಯಾಕ್ಟ್ ಹೋಗುತ್ತೆ. ನಿಮಗೆ ಸ್ಲೈಡರ್ಸ್ ಅಂತ ಏನು ಬರುತ್ತಲ್ಲ ಸೂಪರ್ ಬೈಕ್ಸಲ್ಲೆಲ್ಲ ನೋಡಿರ್ತೀರಾ,
ಅದು ಕೂಡ ಹ್ಯಾಂಡಲ್ ಬಾರಲ್ಲಿ ಇದು ಫೋಕ್ಸಲ್ಲಿ ಹಾಕೋಕ್ಕೆ ಆಪ್ಷನ್ ಕೊಟ್ಟಿದ್ದಾರಂತೆ. ಸೊ ಅದು ಬಿಟ್ಟು ಬೈಕ್ ನೋಡೋಕ್ಕೆ ಹೇಗಿದೆ ಎಲ್ಲ ನೋಡೋಣ. ಈಗ ಇನ್ನೊಂದು, ಈ ಒಂದು ಕಾಂಪೊನೆಂಟ್ ನಂಗೆ ಅಷ್ಟು ಅನಿಸ್ಲಿಲ್ಲ, ಚೆನ್ನಾಗಿಲ್ಲ. ಹಾಗೂ ಪ್ಲಾಸ್ಟಿಕ್ಸು ಕೂಡ ಹಲವಾರು ಕಡೆ ಒಂದು ಸ್ವಲ್ಪ ಹಿಂದೆ ಮುಂದೆ, ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ಬೈಕ್ ನೋಡೋಕ್ಕೆ ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ. ಈ ಮಿರರ್ಸ್ ಆಗಿರ್ಬೋದು, ಈ ಫುಟ್ ಪೆಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲ ನೀಟಾಗಿ ಇಂಟಿಗ್ರೇಟ್ ಆಗಿದೆ. ಈಗ ಇನ್ನೊಂದು ರೈಡ್ ಬಗ್ಗೆ ಇನ್ನೂ ಮಾತಾಡೋಕ್ಕಿಂತ ಮುಂಚೆ ಹೇಳೋದು, ಬ್ರೇಕ್ಸ್, ರೇರ್ ಬ್ರೇಕ್ಸ್ ಇಲ್ಲಿದೆ, ಫ್ರಂಟ್ ಬ್ರೇಕ್ಸ್ ಇಲ್ಲಿದೆ. ಆದರೆ ಲೆಫ್ಟ್ ಸೈಡಲ್ಲಿ ನಮ್ಗೆ ಏನು ಕಂಟ್ರೋಲ್ಸ್ ಬರೋಲ್ಲ, ಗೇರ್ಸ್ ಇಲ್ಲ. ಸೊ ಸಿಂಗಲ್ ಡ್ರೈವ್, ಹಾಗೆಯೇ ನಮಗೆ ಕ್ಲಚ್ ಕೂಡ ಬರೋಲ್ಲ. ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ತುಂಬ ಚೆನ್ನಾಗಿದೆ, ಗ್ರಾಫಿಕ್ಸ್ ಎಲ್ಲ ಓಡಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ. ಅದನ್ನು ಇನ್ನೂ ಡೀಟೇಲ್ಡಾಗಿ ನೋಡೋಣ. ಪ್ರೀಲೋಡ್ ಅಡ್ಜಸ್ಟಬಲ್ ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ. ಸೊ ಈ ಬೈಕ್ ಓಡ್ಸೋಕ್ಕೆ ಹೇಗಿದೆ, ಕರೆಕ್ಟಾಗಿ ರೋಡಲ್ಲಿ ಹಾಗೂ ಟ್ರ್ಯಾಕಲ್ಲಿ ನಿಮಗೆ ಈ ವಿಡಿಯೋಲಿ ತೊಗೊಂಬಂದಿದ್ದೀನಿ. ಫಸ್ಟ್ ರೈಡ್ಗೆ ಹೋಗೋಣ ಬನ್ನಿ. ಈಗ ಆ್ಯಕ್ಚುಲಿ ನಮ್ಮ ರಿಯಲ್ ವರ್ಲ್ಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಿಕೋ ಕಾರ್ಟೋಪಿಯಿಂದ ನಂದಿ ಬೆಟ್ಟದ ಹತ್ರ ಒಂದು ಕಡೆ ಕ್ಯಾಂಪ್ ಇತ್ತು. ಆ ಲೊಕೇಶನಿಗೆ ಬರಬೇಕಾದ್ರೆ ಆಬ್ವಿಯಸ್ಲಿ ಅಲ್ಟ್ರಾವೈಲೆಟ್ ಓಡಿಸಿಲ್ಲ F77. ಅಲ್ಲಿಗೆ ಬಂದ ಮೇಲೆ ನಮಗೆ ರಿಯಲ್ ವರ್ಲ್ಡ್ ಸಿನಾರಿಯೋಸ್. ಸೊ ನಂದಿ ಬೆಟ್ಟ ಹತ್ರ ಸುತ್ತಮುತ್ತ ಇರೋ ಹಳ್ಳಿಗಳು, ಆ ಕಡೆ ಎಲ್ಲ ಓಡಾಡ್ತಿದ್ವಿ, ಬ್ಯಾಡ್ ಪ್ಯಾಚಸ್ ಆಫ್ ರೋಡ್ ಎಲ್ಲ ಹೋಗಿದ್ದೀವಿ. ಸೊ ಆ ಡ್ರೈವ್ ಏನಿತ್ತು ಅಥವಾ ಆ ರೈಡ್ ಏನಿತ್ತು, ಆ ಪಾರ್ಟ್ ತುಂಬಾ ಕನ್ವೀನಿಯೆಂಟ್ ಆಗಿತ್ತು. ಇದರಲ್ಲಿ ನನ್ನ ಒಂದು ಫೀಡ್ಬ್ಯಾಕ್ ಏನು ಅಂದರೆ, ಇದನ್ನ ಕೊಟ್ಟಿದ್ದೀನಿ, ಸಸ್ಪೆನ್ಷನ್ ಅಡ್ಜಸ್ಟಬಲ್ ಇದೆ ಪ್ರೀಲೋಡ್. ಆದರೆ ಸದ್ಯ ಇದ್ದಿದ್ದ ಸೆಟ್ಟಿಂಗಲ್ಲಿ ಒಂದು ಸ್ವಲ್ಪ ಹಾರ್ಶ್ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಸಾಫ್ಟ್ ಇದ್ದಿದ್ರೆ ಚೆನ್ನಾಗಿರೋದು. ಇದು ಕೇವಲ ಲೋವರ್ ಸ್ಪೀಡ್ಸಲ್ಲಿ ಮಾತ್ರ. ನೀವು 60 ಮೇಲೆ ಏನಾದ್ರು ಓಡಿಸ್ತಿದ್ರೆ ಈ ಸ್ಮಾಲ್ ಬಂಪ್ಸು, ಹಂಪ್ಸು, ಗುಂಡಿಗಳೇನಿದೆ ಅದೆಲ್ಲ ಫುಲ್ ಫ್ಲ್ಯಾಟ್ನ್ ಔಟ್ ಆಗುತ್ತೆ, ನಿಮ್ಗೆ ಅದು ಫೀಲ್ ಆಗಲ್ಲ. ಜೊತೆಯಲ್ಲೇ ಇದರ ಸೀಟ್ಸ್ ನೋಡೋಕ್ಕೆ ಸಗತ್ತಾಗಿದ್ದರೂ ಕೂಡ ಒಂದು ಸ್ವಲ್ಪ ಫರ್ಮ್ ಸೈಡಲ್ಲಿದೆ, ಅಂದರೆ ಹಾರ್ಡ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಓಡಿಸ್ಬೇಕಾದ್ರೆ ಸ್ವಲ್ಪ ಫಟೀಗ್ ಜಾಸ್ತಿ ಆಗುತ್ತೆ, ಅಂದರೆ ಕಂಫರ್ಟೇಬಲ್ ಇರಲ್ಲ. ಸೊ ಇನ್ನೂ ಒಂದು ಸ್ವಲ್ಪ ಸಾಫ್ಟರ್ ಇದ್ದು, ಸಸ್ಪೆನ್ಷನ್ನು ಸಾಫ್ಟ್ ಇದ್ದರೆ ಸೂಪರ್ ಆಗಿರುತ್ತೆ. ಇದನ್ನು ನಾನು ಏನಕ್ಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಫಸ್ಟ್ ರೋಡ್ ಟೆಸ್ಟ್ ಸ್ಟಾರ್ಟ್ ಮಾಡಿದಾಗ ಅಂದರೆ, ಈ ಬೈಕ್ ನೀವು ವೀಕೆಂಡ್ ಟೂರಿಂಗ್ ತೊಗೊಂಡೋಗ್ಬೋದು, ಇಲ್ಲ ರೇಸ್ ಟ್ರ್ಯಾಕಿಗೂ ಕೂಡ ತೊಗೊಂಡೋಗ್ಬೋದು. ಬಟ್ ಅದಕ್ಕೋಸ್ಕರ ತಗೋತಿಲ್ಲ, ನೀವು ಪ್ರತಿದಿನ ಇದನ್ನ ಓಡಿಸಿ ಸಿಟಿ ಕಮ್ಯೂಟಿಗಾಗಲಿ, ಇಲ್ಲ ಫಾರ್ ಎಕ್ಸಾಂಪಲ್ ಲಾಂಗರ್ ಡಿಸ್ಟೆನ್ಸಸ್ ಸಿಟಿಲಿ ಓಡಾಡೋದಕ್ಕಾಗಲಿ ಏನಕ್ಕಾದರೂ ಯೂಸ್ ಮಾಡ್ತಿರ್ತೀರ. ಸೊ ಅದಕ್ಕೆ ನಮಗೆ ಪ್ರೈಮರಿ ಇಂಪಾರ್ಟೆನ್ಸ್ ಇರೋದು ಇದು ಬಿಟ್ಟರೆ ಈ ಮೋಟರ್ ಸೈಕಲಲ್ಲಿ ಎಲ್ಲ ಆಸ್ಪೆಕ್ಟ್ಸೂ ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಲ್ಲ, ರೈಡಿಂಗ್ ಪೋಸ್ಚರ್ ಒಂದು ಸ್ವಲ್ಪ ಅಗ್ರೆಸಿವ್ ಇದೆ. ಸೊ ರೈಡಿಂಗ್ ಪೋಸ್ಚರ್ ಅಗ್ರೆಸಿವ್ ಇದ್ದರೂ ನೀವು ಅದಕ್ಕೆ ಯು ವಿಲ್ ಗೆಟ್ ಯೂಸ್ ಟು ಇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಎಲ್ಲ ಸ್ಪೋರ್ಟ್ಸ್ ಫುಲ್ಲಿ ಫೇರ್ಡ್ ಮೋಟರ್ ಸೈಕಲ್ಸ್, ಈವನ್ ಸ್ಮಾಲರ್ ಸೆಗ್ಮೆಂಟಿಂದು ಲೈಕ್ R15 ನಾವೆಲ್ಲ ಓಡಿಸ್ತಾನೆ ಇದ್ದೀವಿ, ಸುಮಾರು ಜನ ಓಡಿಸೋದು ನೋಡಿದ್ದೀನಿ, ಲೈಕ್ KTM RC390. ಎಲ್ಲರಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಆ ಕೈ ಅಥವಾ ಬೆನ್ನು ನೋವು ಬರೋದು ಒಂದು ಸ್ವಲ್ಪ ಕಮ್ಮಿ ಇದೆ. ಬಟ್ ಸೀಟ್ಸ್ ಸ್ಮೂದರ್ ಸಸ್ಪೆನ್ಷನ್ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಈಗ ನೀವು ಸಿಟಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಾದ್ರೆ ಬೈಕ್ ಆ್ಯಕ್ಚುಲಿ ನೋಡೋಕ್ಕೆ ಸೂಪರ್ ಸ್ಪೋರ್ಟಿ ಆ್ಯಂಡ್ ಮ್ಯಾಸಿವ್ ಕಾಣಿಸಿದ್ರು ಇಟ್ ಈಸ್ ವೆರಿ ಕಾಂಪ್ಯಾಕ್ಟ್. ನಿಮಗೆ ತುಂಬ ಈಸಿಯಾಗಿ ಮೆನೂವರ್ ಮಾಡ್ಬೋದು. ಬೈಕ್ ವೆಯ್ಟು ನಿಮ್ಗೆ ಅಷ್ಟೊಂದು ಅನಿಸಲ್ಲ. ಜೊತೆಯಲ್ಲೇ ಬೆಸ್ಟ್ ಪಾರ್ಟ್ ಏನಂದರೆ, ಇದರಲ್ಲಿ ಒಂದು ಫೀಚರ್ ಆ್ಯಡ್ ಮಾಡಿದ್ದಾರೆ, ಟ್ರಾಫಿಕ್ ಸಿಗ್ನಲ್ ಗಾಡಿ ಫುಲ್ ಆಫ್ ಮಾಡಿದ್ದಾರೆ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಎಕ್ಸ್ಟ್ರಾ ಫ್ಯೂಯಲ್ ಅಥವಾ ರೇಂಜ್ ಎಕ್ಸ್ಟೆಂಡ್ ಆಗೋಲ್ಲ, ಇದರಲ್ಲಿ ಫ್ಯೂಯಲ್ ಉಳ್ಸೋಕ್ಕೂ ಆಗಲ್ಲ ನೀವು. ಸೊ ಇಲ್ಲಿ ನೀವು ಆಫ್ ಮಾಡಿದ್ರೆ ವಾಪಸ್ ಆದಮೇಲೆ 10 ಸೆಕೆಂಡ್ಸ್ ಬೇಕು ಇದರ ಸ್ಕ್ರೀನ್ ಆನ್ ಆಗೋಕ್ಕೆ. ಆದರೆ ನೀವು ಆ 10 ಸೆಕೆಂಡ್ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಬೇರೆ ಗಾಡಿಗಳಲ್ಲಿ ನೀವು ಆ್ಯಕ್ಚುಲಿ ವೆಯ್ಟ್ ಮಾಡಬೇಕು. ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಏನು ಸಿಗ್ತಿದೆ ಈಗ, ಇದರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಗಾಡಿ ಮೂವ್ ಮಾಡ್ಬೋದು. 10 ಸೆಕೆಂಡ್ಸ್ ಆಗ್ತಿದ್ದಂಗೆ ಸ್ಕ್ರೀನ್ದ ಸ್ಟಾರ್ಟಪ್ ಪ್ರೋಗ್ರಾಮ್ ಬಂದು ನಿಮಗೆ ಆನ್ ಆಗುತ್ತೆ. ಈಗ ಸ್ಕ್ರೀನ್ ಬಗ್ಗೆ ಬಂದ್ಬಿಟ್ಟಿದ್ದೀವಲ್ಲ, ಸ್ಕ್ರೀನ್ ಬಗ್ಗೆನೂ ಹೇಳ್ತೀನಿ. ಸ್ಕ್ರೀನ್ ಕ್ರಿಸ್ಪ್ ಆಗಿದೆ, ಬೇಕಾಗಿದ್ದ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಇದರಲ್ಲಿ ಒಂದೊಂದು ಕೆಲವು ಮಿಸ್ಸಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ 3 ರೀಜನರೇಟಿವ್ ಮೋಡ್ಸ್ ಇದೆ, ಲೋ, ಮೀಡಿಯಮ್ ಆ್ಯಂಡ್ ಹೈ. ಅದು ಯಾವ ಮೋಡಲ್ಲಿ ಇದೆ ನೀವು ಟಾಗಲ್ ಮಾಡಿನೇ ನೋಡಬೇಕು. ಇದೊಂದು ಟಚ್ ಸ್ಕ್ರೀನ್ ಅಲ್ಲ. ಲೆಫ್ಟ್ ಹ್ಯಾಂಡಲ್ ಬಾರಲ್ಲಿ ನಿಮಗೆ 4 ಕೀಸ್ ಇರುತ್ತೆ, ನಮ್ಮ ಗೇಮಿಂಗ್ ಕನ್ಸೋಲ್ಸಲ್ಲೆಲ್ಲ ಇರುತ್ತಲ್ಲ ಆ ಥರ, XO ಹಾಗೂ ರೈಟ್ ಆ್ಯಂಡ್ ಲೆಫ್ಟ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು. ನೀವು ಇದರಲ್ಲಿ ABS ಕಂಟ್ರೋಲ್ ಮಾಡ್ಬೋದು, ಫ್ರಂಟ್ ಆ್ಯಂಡ್ ರೇರ್ ಆನ್ ಆಫ್ ಮಾಡೋದಕ್ಕೆ. ಜೊತೆಯಲ್ಲೇ ನೀವು ರೀಜನರೇಟಿವ್ ಬ್ರೇಕಿಂಗ್ ಕಂಟ್ರೋಲ್ ಮಾಡ್ಬೋದು, ರೈಡ್ ಮೋಡ್ಸ್ ಚೇಂಜ್ ಮಾಡ್ಬೋದು, ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಫೋನ್ ಹಲವಾರು ಫೀಚರ್ಸ್ ಇದೆ, ಜಿಯೋ ಫೆನ್ಸಿಂಗ್ ಅದು ಇದು ಎಲ್ಲ. ಇಟ್ ಇಸ್ ಕೈಂಡ್ ಆಫ್ ವೆರಿ ಸ್ಟ್ಯಾಂಡರ್ಡ್ ನೌ ವಿತ್ ಲಾಟ್ ಆಫ್ ಮೋಟರ್ ಸೈಕಲ್ಸ್ ಆ್ಯಂಡ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಆಫ್ ಕೋರ್ಸ್.
ಸೊ ಇದನ್ನೆಲ್ಲ ಯೂಸ್ ಮಾಡ್ಬೋದು ಈಸಿಯಾಗಿ. ನನಗನ್ಸಿದ್ದು ಡಿಸ್ಪ್ಲೇ ಸೈಜ್ ಒಂದು ಸ್ವಲ್ಪ ಸಣ್ಣದಾಯಿತು, ಇಟ್ ಶುಡ್ ಹ್ಯಾವ್ ಬೀನ್ ಮಚ್ ಬಿಗರ್. ಸೊ ಡಿಸ್ಪ್ಲೇ ಬರುತ್ತೆ, ಪಕ್ಕದಲ್ಲಿ ಲೈಟ್ಸ್ ಎಲ್ಲ ಬರುತ್ತೆ. ಸೊ ಇದು ಫುಲ್ ಸ್ಕ್ರೀನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಪ್ರಾಬಬ್ಲಿ ಇದನ್ನು ಒಂದು ಮಿನಿಮಲಿಸ್ಟ್ ಡಿಸೈನ್ ಇಡೋಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಅನಿಸುತ್ತೆ, ಬಟ್ ಸ್ಟಿಲ್ ಐ ವುಡ್ ಡೆಫಿನೆಟ್ಲಿ ವೋಟ್ ಫಾರ್ ಅ ಬಿಗರ್ ಸ್ಕ್ರೀನ್. ಸೊ ನಿಮಗೆ ಎರ್ಗೊನಾಮಿಕ್ಸ್ ವೈಸ್ ಎಲ್ಲ ಹೇಳಿದ್ದೀನಿ. ಡೈಲಿ ಡ್ರೈವಿಂಗ್ ಕಂಡೀಷನ್ಸ್ಗೆ ಬ್ರೇಕಿಂಗ್ ಹಾಗೂ ಕಂಟ್ರೋಲ್ ಹಾಗೂ ಕಾರ್ನರಿಂಗ್ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಸೊ ಇನ್ ಕೇಸ್ ನೀವು ಟ್ವಿಸ್ಟಿ ಸಿಗ್ ತೊಗೊಂಡು ಹೋಗ್ತಿದ್ರೆ, ಇನ್ ಕೇಸ್ ಅನ್ನೋಕ್ಕಿಂತ ನಾವು ಆ್ಯಕ್ಚುಲಿ ಓಡಿಸಿದ್ದೆ ನಮ್ಮ ನಂದಿ ಬೆಟ್ಟದ ಮೇಲೊಳಗೆ ಕೆಳಗೆ ಬರೋಕ್ಕೆ. ಸೂಪರ್ ಆಗಿದೆ ಇದ್ರದ್ದು. ಅಗೇನ್ ಕಂಟ್ರೋಲ್, ಇದ್ರ ನಿಮಗೆ ಏನಂತಾರೆ, ಫುಲ್ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ರೈಡ್ ಏನಿದೆ ಇದ್ರದ್ದು ಸೂಪರ್ ಆಗಿದೆ. ಸೊ ಬೆಟ್ಟ ಹತ್ತಬೇಕಾರಾಗಲಿ ಇಳಿಬೇಕಾರಾಗಲಿ ಕಂಪ್ಲೀಟ್ ಕಂಟ್ರೋಲ್ ಇತ್ತು ಗಾಡಿದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನಂಗೆ ಏನು ಅನಿಸಿದ್ದು ಅಂದರೆ, ನಾವು ಆಲ್ಮೋಸ್ಟ್ ಬರೀ ಬಲಿಸ್ಟಿಕ್ ಮೋಡಲ್ಲೇ ಓಡಿಸ್ತಿದ್ವಿ, ಬೇರೆ ಮೋಡ್ಸಿಗೆ ಹೋಗಲಿಲ್ಲ, ಅಷ್ಟು ಮಜಾ ಇತ್ತದು. ಸೊ ಬಲಿಸ್ಟಿಕ್ ಮೋಡಲ್ ಇದ್ದಾಗಲೂ ಕೂಡ ನನ್ನ ರೇಂಜ್ ಕಂಪ್ಲೀಟಾಗಿ ಡ್ರಾಪ್ ಆಗ್ತಿರಲಿಲ್ಲ, ಬಿಕಾಸ್ ಅಪ್ಪಿಲ್ ಹತ್ತುತ್ತಿದ್ವಿ, ಫುಲ್ ಥ್ರಾಟಲಲ್ಲಿದ್ವಿ, ಎಲ್ಲ ಆದರೂ ಕೂಡ ರೇಂಜ್ ಡ್ರಾಪ್ ಅಂತ ಆಗ್ತಿರಲಿಲ್ಲ ಅಷ್ಟು ಬೇಗ. ಯೂಶ್ವಲಿ ನಾವು ಮೋಸ್ಟ್ ಅಗ್ರೆಸಿವ್ ಮೋಡ್ಗೆ ಹೋದಾಗ ರೇಂಜ್ ಬೇಗ ಡ್ರಾಪ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ರಿಯಲಿಸ್ಟಿಕ್ಕಾಗಿ ತೋರಿಸ್ತಿತ್ತು, ಹಾಗೆಯೇ ಡ್ರಾಪ್ ಕೂಡ ವೆರಿ ಗ್ರ್ಯಾಜುಲಿ ಆಗ್ತಿತ್ತು. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಪ್ರಾಬಬ್ಲಿ ಯು ಮೈಟ್ ಯೂಸ್ ದಿಸ್ ಬೈಕ್ ಫಾರ್ ಸೀರಿಯಸ್ ಟೂರಿಂಗ್ ಆ್ಯಸ್ ವೆಲ್. ಅದಕ್ಕೆ ನಮ್ಮ ಎಲೆಕ್ಟ್ರಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬ ಡೆವಲಪ್ ಆಗಬೇಕು. ಬಟ್ ಒನ್ ಡೇ ಯು ವಿಲ್ ಯೂಸ್ ಇಟ್ ಅಂತ ನಾನು ಹೇಳೋದು. ಆ್ಯಂಡ್ ಇದನ್ನು ಹೇಳ್ತಾ ಬೈಕ್ದು ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ದೀನಿ. ಇದರ ಡಿಸೈನ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡ್ತೀನಿ ಈಗ. ಆ್ಯಂಡ್ ವಿಲ್ ಎಂಡ್ ದಿಸ್ ಶೋ. ಈಗ 3 ವೇರಿಯಂಟ್ ಬರುತ್ತೆ ಇದರಲ್ಲಿ. ಒಂದು ನೀವೀಗ ನೋಡ್ತಾ ಇರೋದು ರೀಕಾನ್ ಅಂತ ಹೇಳಿ, ಇದು ಮಿಡ್ ವೇರಿಯಂಟ್. ಇದಕ್ಕಿಂತ ಬೇಸ್ ವೇರಿಯಂಟ್ ಕೂಡ ಇದೆ, ಅದಕ್ಕೆ ಬರೀ F77 ಅಂತ ಕರೀತಾನೆ. ಇದು F77 ರೀಕಾನ್. ಇದು ಬಿಟ್ಟು F77 ಲಿಮಿಟೆಡ್ ಅಂತ ಕೂಡ ಬಂದಿದೆ, ಅದೊಂದು ಲಿಮಿಟೆಡ್ ಎಡಿಷನ್. ಸೊ F77 ಲಿಮಿಟೆಡ್ ಎಡಿಷನ್ ನಮಗೆ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, 77 ಗಾಡಿ ಮಾತ್ರ ಮಾಡಿದ್ದು. ಸೊ ಪ್ರೈಸ್ ನೋಡಕ್ಕೆ ಬಂದರೆ ಲಿಮಿಟೆಡ್ ಎಡಿಷನ್ಗೆ 5,50,000. ಅದು ಎನಿವೇ ಈಗ ಸಿಗಲ್ಲ. ಈ ಎಡಿಷನ್ ಮಚ್ ಮೋರ್ ಬಿಗರ್ ಬ್ಯಾಟ್ರಿ ಪ್ಯಾಕ್ ಜೊತೆ ಬರುತ್ತೆ, ಬಿಗರ್ ಮೋಟರ್ ಜೊತೆ, ರೇಂಜು ಕೂಡ ಜಾಸ್ತಿ ಇದೆ. ಇದಕ್ಕೆ 4,55,000 ಎಕ್ಸ್ ಶೋರೂಮ್ ಪ್ಲಸ್ ಟ್ಯಾಕ್ಸಸ್, ಹಾಗೂ ಬೇಸ್ ವೇರಿಯಂಟ್ ಏನಿದೆ ಅದಕ್ಕೆ 3,80,000 ಪ್ಲಸ್ ಟ್ಯಾಕ್ಸಸ್. ಸೊ ಇದು ಬೈಕು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತೋರಿಸಿದ್ದೀವಿ. ಈಗ ನಿಮಗೇನು ಅಭಿಪ್ರಾಯ ಇದೆ ಈ ಬೈಕ್ ಬಗ್ಗೆ ಕೆಳಗಡೆ ಹಾಕಿ. ಹಾಗೆ ನೀವು ಬುಕ್ ಮಾಡಿದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದೆಲ್ಲ ಮೀಟ್ ಆಗಿದೆಯಾ ಕೆಳಗಡೆ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್.